ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೊಂತ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಗಾಯ ಎಲ್ಲ ಸ್ವಲ್ಪ ಒಣಗಿದೆ, ಒಂಚೂರು ಗುಮ್ಟ ಥರ ಇದೆ, ಅದೊಂಚೂರು ಹೋದರೆ ಎಲ್ಲ ಸರಿ ಹೋಗುತ್ತೆ ಅಂತ. ಸೊ ಸ್ಟಿಚಿಂದ ಬಿಚ್ಚಿಸ್ಕೊಂಬಂದಿಲ್ಲ, 12 ಡೇಸ್ಗೇನೋ ಹೇಳಿದ್ದಾರೆ ಬಿಚ್ಚಿಸ್ಕೊಂಬರೋದಕ್ಕೆ. ಸೊ ಫ್ರೆಂಡ್ಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ದೀಪಾವಳಿ ವಿಡಿಯೋದಲ್ಲಿ ನಾವು ಕಾರ್ ತೊಗೊಂಡಿದ್ದೀನಿ ಅಂತ ಸೆಕೆಂಡ್ಸು. ಸೊ ಅದನ್ನು ಪೂಜೆ ಮಾಡಿಸಿರಲಿಲ್ಲ. ಸೊ ಪೂಜೆ ಮಾಡಿಸ್ಕೊಂಬರೋಣ ಅಂತ ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ದೇವರು ಬಂದು ಸವದತ್ತಿ ಎಲ್ಲಮ್ಮ, ಬಟ್ ನಾವು ಇಲ್ಲೇ ಲೋಕಲಲ್ಲೇ ಒಂದು ಮಲ್ಸಂದ್ರ ಅಂತ ಇದೆ, ಮಲ್ಸಂದ್ರದಲ್ಲಿ ಅಬುತ್ನಳ್ಳಿ ಅಂತ ಇದೆ, ಅಲ್ಲಿ ಎಲ್ಲಮ್ಮ ದೇವ್ರನ್ನ ಪೂಜೆ ಮಾಡ್ಕೊಂಡಿದ್ದೀವಿ. ಅದೇ ಎಲ್ಲಮ್ಮ ದೇವ್ರನ್ನ ಇಲ್ಲಿ ಪೂಜೆ ಮಾಡ್ಕೊಂಡಿರೋದು ಫ್ರೆಂಡ್ಸ್. ಸೊ ಅದೇ ಮನೆ ದೇವರಾಗಿ ನಾವು ಆಗ್ಲಗ್ಲ ಹೋಗ್ತಾ ಇರ್ತೀವಿ, ಪ್ರತಿ ಅಮಾವಾಸ್ಯೆಗೆ ಮತ್ತು ನಿಯರ್ ಬೈ ಇರೋದ್ರಿಂದ ಹೋಗ್ತಾನೆ ಇರ್ತೀವಿ ಅವಾಗವಾಗ. ಸೊ ಈಗಲೂ ಕೂಡ ಅಷ್ಟೇ ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೀವಿ ಫ್ರೆಂಡ್ಸ್, ಕಾರ್ನ ಪೂಜೆ ಮಾಡಿಸ್ಕೊಂಬರೋದಕ್ಕೆ. ಬನ್ನಿ ಫ್ರೆಂಡ್ಸ್, ಆ್ಯಕ್ಚುಯಲ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇದು ಒಂದು ಪುಟ್ಟು ದೇವಸ್ಥಾನ, ಅಂದರೆ ವೆರಿ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಷ್ಟು ಮಹತ್ವ ಇದೆ ಈ ದೇವಸ್ಥಾನಕ್ಕೆ. ಇಲ್ಲಿ ಜಾತ್ರೆ ಕೂಡ ನಡೆಯುತ್ತೆ, ಮಾರ್ಚ್ ಅಥವಾ ಏಪ್ರಿಲ್ ಟೈಮಲ್ಲಿ ಜಾತ್ರೆ ನಡೆಯುತ್ತೆ ಫ್ರೆಂಡ್ಸ್. ಸೊ ಬೆಳಿಗ್ಗೆ ಕೂಡ ಇಲ್ಲಿ ನಾಗರಿಕತೆ ದೇವಸ್ಥಾನದಲ್ಲಿ ನಮ್ಮ ತುಮಕೂರಲ್ಲೇ ಪೂಜೆ ಮಾಡಿಸಿದ್ವಿ. ಇದು ಅದೇ ಹಾರ ಬಂದಾಗ ಮೇಲಕ್ಕೆ ಹೋಗ್ಬಿಟ್ಟಿದೆ ಅಷ್ಟೇ, ಹಾರ ಗಾಳಿಗೆಲ್ಲನೂ. ಸೊ ಇನ್ನೊಂದು ಹಾರನ ಕೆಳಗಡೆ ಇವಾಗ ನೆಕ್ಸ್ಟ್ ಕೆಳಗಡೆ ಹಾಕೋಣ ಅಂತ ಬಂದಿದ್ದೀವಿ. ಫಸ್ಟು ಗಣೇಶಂಗೆ ಆಗಿಬಿಡಲಿ, ಅದಾದಮೇಲೆ ಇದು ಮಾಡೋಣ, ಅಂದರೆ ಈ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋಣ ಅಂತ ಬಂದಿದ್ದೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಮೊದಲು ಮನೆ ಆಗಿತ್ತಂತೆ. ಸೊ ಇಲ್ಲಿ ಮೊದಲು ಮನೆ ಆಗಿದ್ದನ್ನ ಇವಾಗ ದೇವಸ್ಥಾನ ಕನ್ವರ್ಟ್ ಮಾಡಿರೋದು. ಅಂದರೆ ಇದು ಆಲ್ಮೋಸ್ಟ್ ಒಂದು 500 ಇಯರ್ಸ್ ಎಗೋ ಇರೋಂಥ ದೇವಸ್ಥಾನ ಫ್ರೆಂಡ್ಸ್. ಅಂದರೆ ಮನೆ ಇದ್ದಿದ್ದು ಅದನ್ನ ದೇವಸ್ಥಾನ ಮಾಡಿರೋದು. ಇಲ್ಲೆಲ್ಲ ಕಲ್ಲಲ್ಲ, ಅದು ಏನು ಹೇಳೋದು, ಕಪ್ಪುದು ಹೆಂಚಿರ್ತಿತ್ತಲ್ಲ ಮೊದಲೆಲ್ಲ ಕರಿತಿದ್ರಲ್ಲ, ಆ ಥರ ಇತ್ತಂತೆ ಮೊದಲು ದೇವಸ್ಥಾನ. ಆಮೇಲೆ ಡೇ ಬೈ ಡೇ ಇದೆಲ್ಲ ಚೆನ್ನಾಗಾಗಿರೋದನ್ನೇ ಅಂತೆ ಫ್ರೆಂಡ್ಸ್, ಈ ದೇವಸ್ಥಾನ ಎಲ್ಲನೂ. ಸೊ ಇಲ್ಲೊಂದು ಉಯ್ಯಾಲೆ ಇದೆಯಲ್ಲ, ಇದು ದೂತ್ರವಯ್ಯಪ್ಪ ಅಂತ ಈಗ ಒಂದು 3-4 ಇಯರ್ಸಿಂದ ಮಾಡ್ಕೊಂಡಿದ್ದಾರೆ ಅದು ಫ್ರೆಂಡ್ಸ್. ಇದು ಆ್ಯಕ್ಚುಯಲ್ ದೇವಿ ಫ್ರೆಂಡ್ಸ್, ನಮ್ಮ ಮನೆ ದೇವರು ಎಲ್ಲಮ್ಮ ದೇವರು ಫ್ರೆಂಡ್ಸ್. ನಮಗೆ ಇಷ್ಟವಾದಂಥ ದೇವರು, ಭಕ್ತಿ ಇರೋ ಅಂಥ ದೇವರು ಎಲ್ಲ ಕೂಡ ಹೇಳ್ಬೋದು. ಈ ದೇವಿ ಬಂದು ಉತ್ಸವ ಮೂರ್ತಿ, ಎಲ್ಲಮ್ಮ ದೇವರೇ ಉತ್ಸವ ಮೂರ್ತಿಯಲ್ಲಿ ಇದರಲ್ಲಿ ಹಾಕಿ ಕಳಿಸ್ತಾರೆ. ಮತ್ತು ಇಲ್ಲೆಲ್ಲ ಉತ್ತಾ ಇದೆ, ತುಂಬ ಪವರ್ಫುಲ್ ಆಗಿನ ದೊಡ್ಡ ಹಾವುಗಳಿದೆಯಂತೆ. ಅದು ನಮಗೆ ನಿಜವಾಗ್ಲೂ ಸರಿಯಾಗಿ ಗೊತ್ತಿಲ್ಲ, ಒಟ್ನಲ್ಲಿ ನಾವು ನಂಬಿದ್ದೀವಿ. ಮತ್ತು ಹಿಂದೆಗಡೆ ಎಲ್ಲ ಸೀರೆ ಎಲ್ಲ ಇದೆಯಲ್ಲ ಫ್ರೆಂಡ್ಸ್, ಅದೆಲ್ಲನೂ ದೇವ್ರಿಗೆ ಕೊಡ್ತಾರಲ್ಲ, ಆ ಸೀರೆಗಳನ್ನ ಅಲ್ಲಿ ಇದು ಹ್ಯಾಂಗ್ ಮಾಡಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನಮ್ಮದು ಪೂಜೆ ಸಾಮಾನು ಮತ್ತು ನಮ್ಮದು ಗಾಡಿ ಕೀ ಇಟ್ಕೊಂಡಿದ್ದಾರೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಆ ಕಡೆ ಪೂಜೆ ಮುಗಿಸ್ತೀನಿ, ಕಟ್ಬಿಟ್ಟು ಇದು 4 ಚಕ್ರಿ. ನಮ್ಮ ಮನೆಯವರು ಹಾರ ಮತ್ತು ನಿಂಬೆ ಹಣ್ಣ ಗಾಡಿಗೆ ಇಟ್ಟು ಬರೋ ಅಷ್ಟರಲ್ಲಿ ನಾವಿಲ್ಲಿ ಪೂಜೆಗೆ ಬಂದ್ವಿ ಫ್ರೆಂಡ್ಸ್. ಈ ಕಡೆ ಚಿಕ್ಕಮ್ಮ ದೇವಿ ಅಂತ ಇದೆ, ಅಂದರೆ ದೇವಸ್ಥಾನದ ಪಕ್ಕದನೇ ಇರೋ ಅಂಥದ್ದು ಇಲ್ಲಿ ಚಿಕ್ಕಮ್ಮ ದೇವಿ ದೇವಸ್ಥಾನ ಅಂತ. ಸೊ ಬನ್ನಿ ಫ್ರೆಂಡ್ಸ್, ಅದಕ್ಕೂ ಕೂಡ ನಮಸ್ಕಾರ ಹಾಕ್ಕೊಂಡು ಹೋಗೋಣ. ಬಾ.
ಯಾರಕ್ಕ ಎಂಟ್ರಿ ಇವ್ರಿಗೆ ಅಲ್ವಾ ಕಡೆ ಹಾಕಾದ್ಮೇಲೆ ಕರ್ಪೂರ ಹುಡ್ಬಿಡಿ ತಗೋ ತೆಗಿ. ವೆರಿ ಗುಡ್. ದೇವ್ರಿಗೆ ನಮಸ್ಕಾರ ಹಾಕ್ಸ್ತೇನೆ ಹೇಳ್ತೀವಿ. ಹಾಂ ಅಷ್ಟೇ. ನಾವಿಲ್ಲಿ ಟ್ರ್ಯಾಕ್ ಹತ್ರ ಟ್ರೈನ್ಗೆ ಕಾಯಲೇಬೇಕಾಗಿತ್ತು ಫ್ರೆಂಡ್ಸ್. ಇದು ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಡ್ರೈವ್ ಆದ್ರೂ ನಮ್ಮ ಮನೆಯಿಂದ. ಸೊ ಇಲ್ಲೊಂದು 10-15 ನಿಮಿಷನ ಕಾದ್ವಿ ಫ್ರೆಂಡ್ಸ್ ಟ್ರೈನ್ಗೋಸ್ಕರ. ಸೊ ಟ್ರೈನ್ ಬಂದಾದಮೇಲೆ ನಾವು ಹೋದ್ವಿ ಫ್ರೆಂಡ್ಸ್. ಇದಾಗಿತ್ತು ಫ್ರೆಂಡ್ಸ್ ನಮ್ಮ ಕಾರು ಮತ್ತು ನಮ್ಮ ಮನೆ ದೇವಸ್ಥಾನ ತೋರಿಸ್ಬೇಕು ಅಂತ ಅವತ್ತಿಂದ ಅಂದ್ಕೊಂಡಿದ್ದೆ. ಇದು ಸಾಧ್ಯ ಆಯಿತು. ಒಂದು ಟೂರ್ ಥರನೇ ಮಾಡಿದೆ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.